ಗದಗ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಅಕ್ರಮ ಜೂಜಾಟ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಕಾರ್ಯಾಚರಣೆಯನ್ನು ಕೂಡ ನಡೆಸಿತ್ತು. ಅಕ್ರಮ ಜೂಜಾಟ ಬಟಾಬೈಲಾಗಿದೆ. ಗದಗ ಶಹರ ಪೊಲೀಸ್ ಠಾಣೆ ಹಾಗೂ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಜೂಜಾಟದ ಅಡ್ಡಗಳಿವೆ. ಸಾಕಷ್ಟು ಜೂಜಾಟ ದಂಧೆಗಳು ನಡೀತಾ ಇದ್ರು. ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಳಿತಂಗೆ ಕಾಣಿಸ್ತಾ ಇದೆ. 110 ಪಟ್ಟು ಹಣ ಕೊಡೋ ಆಸೆ ತೋರಿಸಿ ಹಗಲು ದರೋಡೆ ನಡೀತಾ ಇದ್ರು. ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಸ್ಕಿಲ್ ಗೇಮ್ ಅಡ್ಡಾದಲ್ಲಿ ಹೋಗಬೇಕು ಅಂದ್ರೆ ಮೊಬೈಲ್ ಕ್ಯಾಮ್ರಾ ಬಿಟ್ಟು ಹೋಗಬೇಕು. ಕನಿಷ್ಠ 500 ರೂಪಾಯಿ ಮೊತ್ತದ 5 ಕಾಯಿನ್ ಕೊಟ್ಟು ಒಳಗೆ ಬಿಡ್ತಾರೆ. ಅಲ್ಲಿ ಬಂದವ್ರನ್ನ ವೀಕ್ಷಿಸೋಕೆ ದೊಡ್ಡ ಗ್ಯಾಂಗ್ ಇರುತ್ತೆ. ಚಕ್ರವ್ಯೂಹ ಭೇದಿಸ್ಕೊಂಡು ಹೋಗಿ ವಿಡಿಯೋ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಈ ಬಗ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಈ ಹಿಂದೆ ವಾರ್ನ್ ಮಾಡಿದ್ರು. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇಲ್ಲ. ಒಂದೊಂದೇ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಠಾಣೆಯ ಸಮೀಪದಲ್ಲಿ ಇರುವಂತಹ ಜೂಜು ಅಡ್ಡೆ ತೋಂಟದಾರ್ಯ ಮಠದ ರಸ್ತೆ ಸಮೀಪ ಇರುವಂಥದ್ದು, ಅಂದರೆ ಸ್ಟೇಷನ್ ಮುಂಭಾಗವೇ. ವಿಷಯ ಒಂದು, ಠಾಣೆ ಸಮೀಪದಲ್ಲೇ ಜೂಜು ಅಡ್ಡೆ ಗಮನಿಸ್ತಾ ಇದ್ರಿ. ಇದು ಗದಗ ಶಹರ ಹಾಗೂ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಸಮೀಪವೇ ಜೂಜಾಟ ನಡೆಸುವಂತಹ ಅಡ್ಡೆ. ಅಧಿಕಾರಿಗಳ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ವಾ? ಹಾಗಾದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು ಪಬ್ಲಿಕ್ ಟಿವಿ ಆ ಅಡ್ಡೆ ಒಳಗೆ ಹೋಗಿ ವಿಡಿಯೋ ಮಾಡೋದಕ್ಕೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ಕ್ಯಾಮ್ರಾ ಮತ್ತೆ ಮೊಬೈಲ್ ಫೋನ್ ಯಾವುದೂ ಅಲೋ ಇಲ್ಲ. ದೃಶ್ಯ 2, ತೋಂಟದಾರ್ಯ ಮಠದ ರಸ್ತೆ ಸಮೀಪ ಜೂಜು ಅಡ್ಡೆ. ಈ ದೃಶ್ಯ ಕಂಡು ಬರೋದು ಗದಗ ನಗರದ ತೋಂಟದಾರ್ಯ ಮಠದ ರಸ್ತೆ ಬಳಿ. ಪಂಡಿತ ಪುಟ್ಟರಾಜು ಗವಾಯಿಗಳ ಕೇಂದ್ರೀಯ ಬಸ್ ಸ್ಟೇಷನ್ ಇದೆಯಲ್ಲ, ಅದನ್ನು ಸಂಪರ್ಕಿಸುವಂತಹ ಈ ರಸ್ತೆ ಅನೇಕ ಶಾಲಾ ಕಾಲೇಜುಗಳಿಗೂ ಕೂಡ ಸಂಪರ್ಕ ಮಾಡೋ ರಸ್ತೆ ಆಗಿದೆ. ತೋಂಟದಾರ್ಯ ಕಲ್ಯಾಣ ಕೇಂದ್ರ ಬಳಿಯ ರಸ್ತೆ ಪಕ್ಕದಲ್ಲೇ ಟೆಂಟ್ ಹಾಕೊಂಡು ಸಿನಿತಾರಿಯರ ಹೆಸರಲ್ಲಿ ಮೋಜಿನ ಆಟವನ್ನು ಆಡಿಸ್ತಾರೆ. ಹೊರಗಡೆ ನೋಡೋಕ್ಕೆ ಮಕ್ಕಳ ಆಟಿಕೆ ಸಾಮಗ್ರಿಗಳಂತೆ, ಅಂದರೆ ಆ ಸಾಮಗ್ರಿಗಳ ಅಂಗಡಿ ಅಂತೆ ಕಾಣುತ್ತೆ. ಆದರೆ ಒಳಗೆ ಹೋದಾಗ ಗೊತ್ತಾಗುತ್ತೆ ಅದು ಗ್ಯಾಂಬ್ಲಿಂಗ್ ಅಂತ. ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋಂಥದ್ದು ದುರಂತದ ಸುದ್ದಿ. ದೃಶ್ಯ 3, ಶೆಡ್ನಲ್ಲೂ ಕೂಡ ಗ್ಯಾಂಬ್ಲಿಂಗ್ ನಡೆಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇದು BSNL ಆಫೀಸ್ ಇದೆಯಲ್ಲ, ಆ ಕೇಂದ್ರೀಯ ಬಸ್ ನಿಲ್ದಾಣ, ರೋಟರಿ ಸರ್ಕಲ್ಗೆ ಹೋಗುವಂತಹ ಕೃಷ್ಣ ಟಾಕೀಸ್ ರಸ್ತೆಯ ಒಂದು ಜಿಮ್ ಎದುರು ಇರುವಂತಹ ಅಡ್ಡ ಇದು. ತಗಡು ಶೆಡ್ನಲ್ಲಿ ಅಕ್ರಮ ಜೂಜಾಟ ನಡೆಸ್ತಾರೆ. ಸಾಯಂಕಾಲ 6 ಗಂಟೆ ಆದ್ರೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಓಪನ್ ಆಗಿರುತ್ತಂತೆ. ಯಾರು ಹೋಗ್ತಿಲ್ಲ, ಅಧಿಕಾರಿಗಳು ಪೊಲೀಸರು ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ. ಒಂದು ಸ್ವಲ್ಪ ಇದು ಸುತ್ತ ಹಾಳು ಮಾಡ್ತಾನ. ನೋಡಿ, ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯ ಇದೆ. ಇಸ್ಪೇಟ್, ಮಟಕ, ಎಲ್ಲ ಅವ್ಯವಹಾರಗಳ ಕ್ಲಬ್ಗಳ ದಂಧೆ, ಹೊರಗಡೆ ಉಸ್ಕಿನ ದಂಧೆ, ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. ಯಾಕಂದರೆ ಭಾಳ ದೊಡ್ಡ ಲಂಚ ಕೊಟ್ಟು ಇವತ್ತು ಅವರು ಪೋಸ್ಟಿಂಗ್ ಹಾಕೊಂಡು ಬಂದಿದ್ದಾರೆ. ಹೀಗಾಗಿ ಇಡೀ ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋದು ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಹದಗೆಡಿಸಿದೆ. ಕಾನೂನು ಸುವ್ಯವಸ್ಥೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕಾರಣ. ಎಲ್ಲ ಕಡೆ ನಿರ್ಭೀತಿಯಿಂದ, ನಿರ್ಭಯದಿಂದ ಗುಂಡಗಳು ಓಡಾಡ್ತಾ ಇದ್ದಾರೆ. ಗದಗಿನ ಪ್ರಕರಣವನ್ನು ನೋಡಿ, ಯಾರ್ದು ಭಯ ಇಲ್ಲ. ಇವತ್ತು ಸಂಪೂರ್ಣವಾಗಿ ಭಯದ ವಾತಾವರಣ ಗುಂಡ ರಾಜ್ಯ ಈ ರಾಜ್ಯದಲ್ಲಿದೆ. ನೋಡಿ, ಈ